Hello everyone, my dear students. In this session, you are going to learn the meaning and definition of price and pricing and objectives of pricing. In previous session, we discussed what is a label, what is the labeling, and the importance of labeling. Now, let us understand the second important marketing mix is the pricing. The first important component of marketing mix is product. Already we discussed about product meaning, definition, market, product mix, branding, labeling, packing, each and everything we discussed in the previous sessions. Now let us understand the importance of price and pricing. Dear students, pricing is a key element of the marketing mix. All the other elements, product, packaging, and promotion, are cost generators. They cost the company money, but pricing is an income generator. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪ್ರಾಡಕ್ಟ್, ಪ್ಯಾಕೇಜಿಂಗ್ ಮತ್ತು ಪ್ರಮೋಷನ್ಸ್ ನಾವು ಕಾಸ್ಟನ್ನು ಕಂಪನಿಗೆ ಕಾಸ್ಟನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರಿತೀವಿ ನಾವು. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಪ್ಪ ಅಂತಂದರೆ ರಾ ಮೆಟೀರಿಯಲ್ ಕಾಸ್ಟು, ಲೇಬರ್ ಕಾಸ್ಟು, ಅದರ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ಸು ಅವೆಲ್ಲನೂ ಸಹ ಕಂಪ್ನಿ ಬೇರ್ ಮಾಡಬೇಕು. ಮತ್ತು ನೆಕ್ಸ್ಟ್ ಪ್ಯಾಕಿಂಗ್ ಮಾಡಬೇಕಪ್ಪ ಅಂತಂದರೆ ಪ್ಯಾಕಿಂಗ್ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು, ಅದೆಲ್ಲ ಪ್ಯಾಕಿಂಗ್ ಮಾಡಬೇಕು. ದಟ್ ಈಸ್ ಆಲ್ಸೋ ಕಾಸ್ಟ್ ಟು ದಿ ಕಂಪನಿ ಆರ್ ಕಾಸ್ಟ್ ಟು ದಿ ಬಿಸ್ನೆಸ್. ಆಫ್ಟರ್ ದಟ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಪ್ಪ ಅಂತಂದರೆ ಅದು ಸಹ ಕಾಸ್ಟ್. ಆದರೆ ಔಟ್ ಆಫ್ 4 ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಮಿಕ್ಸಲ್ಲಿ ಪ್ರೈಸ್ ಈಸ್ ಓನ್ಲಿ ದ ಕಾಂಪೊನೆಂಟ್. It helps the company to generate income. ಕಂಪನಿಗೆ ಆದಾಯ ಬರ್ತಕ್ಕಂತಹ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಮಿಕ್ಸ್ ಕಾಂಪೊನೆಂಟ್ ಯಾವುದಪ್ಪ ಅಂದರೆ ಅದು ಪ್ರೈಸಿಂಗ್. ಯಾಕಂದರೆ there are 4 P's we can see: product, price, place, promotion. For product, the company is going to spend a lot of money. For packaging, for distributions of goods, for marketing, that advertisement and all, they spend crores together. But the pricing, the important element of marketing mix, is only helps the company to generate income. So it means why we are stressing the pricing is it is very very important marketing mix. Before fixing the price for a product, the marketing manager and the top level officers, they must take the accurate measures for fixing the price for a product. ಇಲ್ಲಿ ಒಂದು ವಸ್ತುವಿಗೆ ಬೆಲೆಯನ್ನು ನಿಗದಿಪಡಿಸುವಾಗ ಮಾರ್ಕೆಟಿಂಗ್ ಮ್ಯಾನೇಜರು ಮತ್ತು ಹೈಯರ್ ಅಥಾರಿಟಿ ಏನಿರುತ್ತೆ ಟಾಪ್ ಲೆವೆಲ್ ಆಫೀಸರ್ಸ್, ಅವರು ತುಂಬ ಬುದ್ಧಿವಂತಿಕೆಯಿಂದ ವಸ್ತುಗಳಿಗೆ, ಉತ್ಪಾದನೆ ಮಾಡಿದಂತಹ ವಸ್ತುಗಳಿಗೆ ಅಥವಾ ಸೇವೆಗಳಿಗೆ ಸರಿಯಾದಂತಹ ಬೆಲೆಯನ್ನು ನಿಗದಿಪಡಿಸಬೇಕು. ವೈ? ಬಿಕಾಸ್ ದಿ ಕಂಪನೀಸ್ ಕಂಪ್ಲೀಟ್ ಗ್ರೋತ್, ಡೆವಲಪ್ಮೆಂಟ್, ಎವ್ರಿಥಿಂಗ್, ಈವನ್ ಎವ್ರಿಥಿಂಗ್ ಈಸ್ ಡಿಪೆಂಡ್ಸ್ ಆನ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಕಂಪನಿಯ ಉಳಿವು, ಹಳಿವು, ಎವ್ರಿಥಿಂಗ್
ವಸ್ತುಗಳಿಗೆ ಏನು ನಾವು ಬೆಲೆ ನಿಗದಿಪಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ದೇ ಹ್ಯಾವ್ ಟು ಫಿಕ್ಸ್ ದಿ ಪ್ರೈಸ್ ಟು ದೇರ್ ಪ್ರಾಡಕ್ಟ್ಸ್ ಆರ್ ಸರ್ವೀಸಸ್ cautiously is very very important. Pricing decision and policies have a direct influence on sales volume and profits of the business. Any decision taken by the manager and higher authority to fix the price for a product that influence on sales volume and profits of the business. Next, let us understand the meaning of pricing and price. Pricing is the process of determining what a company will receive in exchange for its product. ಪ್ರೈಸಿಂಗ್ ಅಂತಂದರೆ ಬೆಲೆಯನ್ನು ನಿಗದಿಪಡಿಸುವುದು ಅಂತ. ಬೆಲೆಯನ್ನು ನಿಗದಿಪಡಿಸುವುದಂದರೆ ಇದೊಂದು ಪ್ರಕ್ರಿಯೆ. ಯಾವ ರೀತಿಯಾಗಿ ಹೈಯರ್ ಅಥಾರಿಟಿ ಒಂದು ವಸ್ತುವಿಗೆ ಬೆಲೆಯನ್ನು ನಿಗದಿಪಡಿಸುತ್ತೋ ಆ ಒಂದು ಪ್ರಕ್ರಿಯೆಗೆ ನಾವು ಪ್ರೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಎ ಪ್ರೈಸ್ ಇಸ್ ಎ ವ್ಯಾಲ್ಯೂ ಇನ್ ಮಾನಿಟರಿ ಟರ್ಮ್ಸ್ that one party pays to another in a transaction in exchange for some goods or services. ಇಲ್ಲಿ ಪ್ರೈಸ್ ಅಂತಂದರೆ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಒಂದು ವಸ್ತುವಿನ ಅಥವಾ ಸೇವೆಯ ವಿನಿಮಯ ಮೌಲ್ಯ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರಪ್ಪ ಅಂದರೆ ಇನ್ ಟರ್ಮ್ಸ್ ಆಫ್ ಮನಿ. ಪ್ರೈಸ್ ಅಂತಂದರೆ ದಿ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಎ ಗುಡ್ or product or services in terms of money, that is price. ಬೆಲೆ ಅಂತಂದರೆ ಒಂದು ವಸ್ತುವಿನ ವಿನಿಮಯ ಮೌಲ್ಯವನ್ನು ಹಣದ ರೂಪದಲ್ಲಿ ನಾವು ಅಳಿತಕ್ಕಂಥದಕ್ಕೆ ನಾವು ಬೆಲೆ ಅಂತ ಕರಿತೀವಿ. ಡೆಫಿನೇಷನ್ಸ್. ಫಸ್ಟ್ ಒನ್ ಈಸ್ ಅಕಾರ್ಡಿಂಗ್ ಟು ಎಕನಾಮಿಸ್ಟ್, ಪ್ರೈಸ್ ಆಸ್ ದಿ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ always expressed in money or in terms of money. According to economists, they are thinking the price means exchange value of a product or service. ಅರ್ಥಶಾಸ್ತ್ರಜ್ಞರ ಪ್ರಕಾರ ಬೆಲೆ ಅಂತಂತಂದರೆ ಒಂದು ವಸ್ತುವಿನ ವಿನಿಮಯ ಮೌಲ್ಯ, ಆ ಒಂದು ವಿನಿಮಯ ಮೌಲ್ಯವನ್ನು ಹಣದ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಸೆಕೆಂಡ್ ಡೆಫಿನೇಷನ್ ಈಸ್, according to Philip Kotler, price is the only element in the marketing mix that creates sales revenue. The other elements as cost. ಫಿಲಿಪ್ ಕೊಟ್ಲರ್ ಹೇಳ್ತಿದ್ದಾರೆ, ಏನು ನಾವು 4 ಪೀಸಸ್ ಇದಾವೆ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಹೇಳ್ತೀವಿ, ಪ್ರೈಸ್ ಮಾತ್ರ ಇಟ್ ಹೆಲ್ಪ್ ದಿ ಕಂಪನಿ ಟು ಅರ್ನ್ ರೆವಿನ್ಯೂ ಆರ್ ಇಟ್ ಕ್ರಿಯೇಟ್ಸ್ ಸೇಲ್ಸ್ ರೆವಿನ್ಯೂ. All other 3 marketing components are cost oriented ಅಂತ ಹೇಳ್ತಾರೆ. ನೆಕ್ಸ್ಟ್, ಅಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್. ವಾಟ್ ಆರ್ ದ ಅಬ್ಜೆಕ್ಟಿವ್ಸ್? ವೈಲ್ ಫಿಕ್ಸಿಂಗ್ ಆರ್ ವೈಲ್ ಸೆಟ್ಟಿಂಗ್ ದಿ ಪ್ರೈಸ್ ಫಾರ್ ದಿ ಪ್ರಾಡಕ್ಟ್, ದಿ ಮ್ಯಾನೇಜರ್ಸ್ ಆರ್ ಹೈಯರ್ ಅಥಾರಿಟಿ ದೇ ಹ್ಯಾವ್ ಟು ಕನ್ಸಿಡರ್ ದೀಸ್ ಅಬ್ಜೆಕ್ಟಿವ್ಸ್. ಫಸ್ಟ್ ಒನ್ ಈಸ್ ಟು ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್, price stability, ability to pay, competitive situation, achieving a target return, capturing the market. These are all the objectives of pricing. Before fixing the price for a product, the authority or a responsible officer, he has to keep in his mind all these objectives of pricing. Then only they can fix the appropriate price for a product. Then the company can achieve their objectives as their wish.